ಕೇವಲ ಭಾಸ್ಕರ್ ಮಾತ್ರ ಅಲ್ಲ, ದಯಾನಂದ್ ಅಮಾನತು ವಿಚಾರದಲ್ಲಿ ಜಾಲತಾಣಗಳಲ್ಲೂ ಕೂಡ ಬಹಳ ದೊಡ್ಡ ದೊಡ್ಡ ಅಭಿಯಾನಗಳು ಆರಂಭ ಆಗಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜನಸಾಮಾನ್ಯರು ಕೂಡ ಏನಿದು ಏನು ನಡೀತಾ ಇದೆ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ದಾರೆ. ದಯಾನಂದ್ ಅವರ ವಿಚಾರದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ ಅಂತ ನಂಬಿರೋರು, ದಯಾನಂದ್ ಯಾವುದೇ ತೊಂದರೆಗಳಲ್ಲಿ ಅಥವಾ ಪೊಲೀಸ್ ಇಲಾಖೆಗೆ ಬಾಯಿಗೆ ಬಂದಂಗೆ ಬೈಯುವಂಥ ಜನ ದಯಾನಂದ್ ಅವರನ್ನು ಯಾವತ್ತೂ ಬೈದಿರಲಿಲ್ಲ. ಅದಕ್ಕೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅನ್ನುವಂಥ ಟ್ವಿಟರ್ ಅಭಿಯಾನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇದೆ. ದಕ್ಷತೆ, ಸಮಯ ಪ್ರಜ್ಞೆಯ ಬಗ್ಗೆ ಮೆಚ್ಚುಗೆ, ವ್ಯಾಪಕ ಪ್ರೋತ್ಸಾಹಗಳು ಕೇಳಿಬಂದಿತ್ತು. ಅಮಾನತಾದೇಶವನ್ನು ಹಿಂಪಡಿಬೇಕು, ಅವ್ರದ್ದೇನೂ ತಪ್ಪಿಲ್ಲ ಅನ್ನೋ ವಾದ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ. ಸಸ್ಪೆನ್ಷನ್ ಆಫ್ ಬಿ ದಯಾನಂದ್, ಒನ್ ಆಫ್ ದ ಮೋಸ್ಟ್ ಸಿಟಿಸನ್ ಫ್ರೆಂಡ್ಲಿ ರಿಫಾರ್ಮ್ ಡ್ರಿವನ್ ಪೊಲೀಸ್ ಕಮಿಷನರ್. ಹೌದು, ಹಲವು ರಿಫಾರ್ಮ್ಗಳನ್ನು ಕರ್ನಾಟಕ ಪೊಲೀಸರಿಗೆ ತಂದುಕೊಟ್ಟವರು ಇವರು. ಬಾಡಿ ಓನ್ ಕ್ಯಾಮ್ರಾ, ಅದನ್ನು ನಾನು ಮೊದಲೇ ಹಾಕಬೇಕು, ನಾನು ಹಾಕಿದಾಗ ನನ್ನ ಸಿಬ್ಬಂದಿ ಹಾಕ್ತಾರೆ ಆಟೋಮೆಟಿಕ್ಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ಒಬ್ಬ ಲೀಡರ್, ಒಬ್ಬ ನಾಯಕ ಅಂತ ಕರೆಸ್ಕೊಳ್ಳೋನು ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಅಂತ ನಾವು ಅವತ್ತು ಉಲ್ಲೇಖ ಮಾಡಿದ್ವಿ. ಹಲವು ಬದಲಾವಣೆಗಳನ್ನು ಪೊಲೀಸ್ ಇಲಾಖೆಗೆ ತಂದಿರುವಂಥ ಅಧಿಕಾರರನ್ನು ಈ ರೀತಿ ನೀವು ಅಮಾನತು ಮಾಡಿರೋದು ಸರಿಯಲ್ಲ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ರೋಶ, ಟ್ವಿಟರ್ ಅಭಿಯಾನಗಳು ಆರಂಭ ಆಗಿದೆ. ಮಂಜುನಾಥ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸರ್ಕಾರದ ಒಂದು ನಿರ್ಧಾರವನ್ನು ಸಾಮಾನ್ಯವಾಗಿ ಸಾರ್ವಜನಿಕರು ಅಷ್ಟು ಟೀಕೆ ಮಾಡೋದಿಲ್ಲ. ಟೀಕೆ ಮಾಡಿದ್ರು ನಾವು ಮಾಧ್ಯಮದವ್ರು ಪ್ರಶ್ನೆ ಮಾಡ್ತೀವಿ. ಆದರೆ ಇವತ್ತು ಸಾರ್ವಜನಿಕರು ಟೀಕೆ ಮಾಡುವವರೆಗೆ, ಪ್ರಶ್ನೆ ಮಾಡುವವರೆಗೆ ಒಂದು ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ಇದು ಜನ ಒಪ್ಪಿಲ್ಲ ಅಂತ. ಏನೇನಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ದಯಾನಂದ್ ಟ್ರಾನ್ಸ್ಫರ್ ಅಥವಾ ಅವರ ಸಸ್ಪೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಪ್ರಣತ್, ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಜನರು ಮೃತಪಟ್ಟಿದ್ದರು. ಈ ಪ್ರಕರಣ ಸಂಬಂಧಪಟ್ಟಂಗೆ ಇದೀಗ ಅಂದರೆ ಏನು ಈ 11 ಜನ ಮೃತಪಟ್ಟಿದ್ದಾರೆ, ಇದಕ್ಕೆ ಹೊಣೆ ಯಾರು? ಸರ್ಕಾರದ ಹೊಣೆಯೋ ಅಥವಾ RCB ಮ್ಯಾನೇಜ್ಮೆಂಟ್ ಹೊಣೆಯೋ ಅಂತೇಳಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕೇಳ್ತಾ ಇದ್ರು. ಸೊ ಇದ್ರೀಗ ಸರ್ಕಾರ ಇದನ್ನ ತನಿಖೆ ಮಾಡಿಸ್ಬೇಕಾಯ್ತು. ತನಿಖೆ ಸಂದರ್ಭದಲ್ಲಿ ಇದಕ್ಕೆ ಯಾರು ಹೊಣೆ ಅಂತೇಳಿ ಆ ತನಿಖೆ ಬಯಲಾಗಬೇಕು. ಅದರ ಮಧ್ಯೆನೇ ಇದೀಗ ತರಾತುರಿಯಲ್ಲಿ ಸರ್ಕಾರ ಈಗ DCP, ACP ಸೇರಿದಂತೆ ಪೊಲೀಸ್ ಕಮಿಷನರ್ ಆಗುವಂತಹ ಬಿ ದಯಾನಂದ್ ಅವ್ರನ್ನು ಕೂಡ ಇದೀಗ ಅಮಾನತು ಮಾಡಿರುವಂಥದ್ದು. ಸೊ ಬಿ ಕಮಿಷನರ್ ಏನೀಗ ದಯಾನಂದ್ ಅವರು ಅಮಾನತು ಮಾಡಿದ ಹಿನ್ನೆಲೆ ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ದಕ್ಷ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದಂತಹ ದಕ್ಷ ಅಧಿಕಾರಿಯವರು. ಸೊ ಅವರು ಕಳೆದ 2 ವರ್ಷದಿಂದ ಬೆಂಗಳೂರು ನಗರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಯಾವುದೇ ಪ್ರಭಾವಿ ನಾಯಕರಾಗಿರಲಿ, ಆದಷ್ಟು ಬೇಗ ತಪ್ಪು ಮಾಡಿದ್ರೆ ಅಂಥ ವ್ಯಕ್ತಿ ಮೇಲೆ FIR ಹಾಕಿಸಿ ಅವ್ರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತಹ ಕಠಿಣ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಇಂತಹ ಅಧಿಕಾರಿ ಮೇಲೆ ಇದೀಗ ಏಕಾಏಕಿ ಕೂಡಲೇ ನೀವು ಯಾವುದೇ ತನಿಖೆ ನಡೆಸದೆ ಹೆಂಗೆ ಅಮಾನತು ಮಾಡಿದ್ರಿ ಅಂತೇಳಿ ಈಗಾಗಲೇ ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿರುವಂಥದ್ದು. ಅಂದರೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಿರುವಂಥದ್ದು. ಅಂದರೆ ಜೊತೆಗೆ ಈಗಾಗಲೇ ಏನು ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್ ಕಮಿಷನ್ IPS ಪೊಲೀಸ್ ಕಮಿಷನರ್ ಅಂತೇಳಿ ಪೋಸ್ಟರ್ಗಳನ್ನು ಹಾಕ್ತಿರುವಂಥದ್ದು. ಆದರೆ ಸರ್ಕಾರದ ತರಾತುರಿ ನಿರ್ಧಾರಕ್ಕೆ ಇದೀಗ ಪೊಲೀಸ್ ಯಾಕೆ ಹೊಣೆ ಆಗ್ತಾರೆ ಅಂತೇಳಿ ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರ್ತಿರುವಂಥದ್ದು. ಬಟ್ ಏನೇ ಆಗಿರಲು, ಈ ಒಂದು 11 ಜನರು ಏನು ಮೃತಪಟ್ಟಿದ್ದಾರೆ ಇದಕ್ಕೆ ತನಿಖೆ ಆಗಬೇಕಾಗಿತ್ತು. ತನಿಖೆ ನಡೆಸಿ ಇದರಲ್ಲಿ ಯಾರು ತಪ್ಪಿದೆ ಅಂತೇಳಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಏಕಾಏಕಿ ಪೊಲೀಸರನ್ನು ಅಮಾನತು ಮಾಡೋದ್ರಿಂದ ಇದೀಗ ಸಾರ್ವಜನಿಕ ವಲಯಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸರ್ಕಾರದ ವಿರುದ್ಧ ಆಕ್ರೋಶಗಳು ಬರ್ತಿರುವಂಥದ್ದು ಪ್ರಣತ್. ಜೊತೆಗೆ ಆದಷ್ಟು ಬೇಗ ಈ ಅಮಾನತು ಮಾಡಿದರೆ ಅದನ್ನು ಹಿಂಪಡಿಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಆಗ್ತಿರುವಂಥದ್ದು ಪ್ರಣತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.